ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಈ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವ ಜನರೇ, ದೇವರ ವಾಕ್ಯಗಳು ನಮ್ಮ ಜೀವಿತದಲ್ಲಿ ದಿನದ ಒಂದು ಪ್ರಾಮುಖ್ಯವಾದ ಕಾರ್ಯ ಏನೆಂದರೆ, ಈ ವಾಕ್ಯದಿಂದಲೇ ನಮ್ಮ ದಿನ, ನಮ್ಮ ಜೀವಿತ, ನಮ್ಮ ಎಲ್ಲ ಕಾರ್ಯಗಳು ಆಶೀರ್ವಾದವಾಗಿ ಇರುವಂಥದ್ದಾಗಿರ್ತದೆ. ಈ ತಿಂಗಳಲ್ಲಿ ಕರ್ತನು ನಮ್ಮನ್ನು ಅದ್ಭುತವಾಗಿ ನಡೆಸುತ್ತಾ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಕಾದದಕ್ಕಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸುವಂಥವರಾಗೋಣ. ಈ ದಿನದಲ್ಲಿ ಕರ್ತನು ಮಾತನಾಡುತ್ತಿರುವ ವಾಕ್ಯ ಹೀಗಿದೆ. ಕೀರ್ತನೆ 121ನೇ ಅಧ್ಯಾಯ 3ನೇ ವಚನದಲ್ಲಿ, ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಪ್ರಿಯ ದೈವಜನರೇ, ಕೀರ್ತನೆಗಾರನು ಸುಂದರವಾದ ವಾಕ್ಯ ಹೀಗೆ ಬರೆದಿದ್ದಾರೆ. ಏನಂದರೆ, ಆತನು ಅಂದರೆ ಕರ್ತನಾದ ಯೇಸು ನಮ್ಮ ಪಾದಗಳನ್ನು ಆತನು ಕದಲಗೊಳಿಸುವುದಿಲ್ಲ. ಅಂದರೆ ನಮ್ಮ ಯಾತ್ರೆ, ನಮ್ಮ ಜೀವಿತದ ಎಲ್ಲ ಪಯಣಗಳು, ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳು, ನಮ್ಮ ಜೀವಿತವನ್ನೇ ದೇವರು ನಮ್ಮ ಪಾದ ಕದಲಗೊಳಿಸದಂತೆ ಆತನು ಕಾಯುವವನು. ನಮ್ಮ ಯಾತ್ರೆ ಅದು ಯಾವತ್ತಿಗೂ ಕೂಡ ಎಲ್ಲೂ ನಮ್ಮ ಜೀವಿತದಲ್ಲಿ ಇಕ್ಕಟ್ಟುಗಳಾಗಲಿ ಅಂಕುಡೊಂಕುಗಳಾಗಲಿ ನಾವು ಅನುಭವಿಸದೆ ನಮ್ಮ ಒಂದು ಜೀವಿತದಲ್ಲಿ ದೇವರು ನಮ್ಮನ್ನು ಕಾಯುವಂಥ ವಿಧ ಹೇಗಿರ್ತದಂದರೆ, ನಮ್ಮ ಪಾದವು ಕೂಡ ಅದು ಕದಲಗೊಳ್ಳುವುದಿಲ್ಲ. ಅಂಥ ಆಶೀರ್ವಾದ ಭರಿತವಾದ, ಅಂಥ ಸುರಕ್ಷಿತ ಭರಿತವಾದ ಒಂದು ಜೀವಿತವನ್ನು ದೇವರು ನಮಗೆ ಕೊಡುವಂಥವರಾಗ್ತಾರೆ. ನೋಡ್ರಿ, ಈ ತಿಂಗಳೆಲ್ಲ ದೇವರು ನಮ್ಮನ್ನು ಕಾದಿದ್ದಾರೆ. ನಮ್ಮ ಪಾದ ಅದು ಕದಲಗೊಳಿಸದೆ, ನಾವು ಎಲ್ಲೂ ಕೂಡ ಅಲುಗಾಡದೆ, ಎಷ್ಟೇ ಬಿರುಗಾಳಿ ಎಂಬಂಥ ಕಷ್ಟಗಳು ಎದುರಾದರೂ ಕೂಡ, ಎಷ್ಟೇ ಅಲೆಗಳ ರೀತಿಯಲ್ಲಿ ಸೋಲುಗಳು ಅಥವಾ ಎದುರಾಳಿಗಳ ಒಂದು ಕಾರ್ಯಗಳು ಎದುರಾದರೂ ಕೂಡ, ಸವಾಲುಗಳು ಎದ್ದರೂ ಕೂಡ ನಾವು ಎಲ್ಲೂ ಕದಲಗೊಳ್ಳದಂತೆ ದೇವರು ನಮ್ಮನ್ನು ರಕ್ಷಿಸಿದ್ದಾರೆ. ಹೌದಲ್ವಾ? ಈ ತಿಂಗಳಲ್ಲಿ ಎಷ್ಟೋ ಕಾರ್ಯಗಳು ನಮ್ಮನ್ನು ಬೀಳಿಸುವುದಕ್ಕೆ ಬಂತು. ನಮ್ಮ ಯೋಚನೆಯಲ್ಲಿ ಇಲ್ಲ ಬಿಡು, ಮುಗಿದೋಯ್ತು ನನ್ನ ಜೀವಿತ, ನನ್ನ ಕತೆ ಇಷ್ಟೇ ಅನ್ನುವ ಅನೇಕ ಯೋಚನೆ ಚಿಂತೆಗಳು ಬಂದಂಥ ಸನ್ನಿವೇಶಗಳಿತ್ತು. ಆದರೂ ದೇವರು ನಮ್ಮ ಪಾದಗಳನ್ನು ಕದಲಗೊಳಿಸದಂತೆ ಕಾದಿದ್ದಾರೆ. ಪ್ರಿಯ ದೈವ ಜನರೇ, ಇಸ್ರಾಯೇಲ್ ದೇವರು ಆತನು ತೂಕಡಿಸುವುದಿಲ್ಲ. ಅದು ನಮಗೆ ಚೆನ್ನಾಗಿ ನೆನಪಿರಬೇಕು. ಪ್ರಿಯ ದೈವ ಜನರೇ, ಆತನು ನಮ್ಮನ್ನು ಕಾಯುವವನು ತೂಕಡಿಸುವುದಿಲ್ಲ. ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನು ಕಾಯುವಂಥವರಾಗ್ತಾರೆ. ಪ್ರತಿ ಹೆಜ್ಜೆಗೂ ನಿಮ್ಮ ಮೇಲೆ ಆತನ ದೃಷ್ಟಿ ಇದ್ದೇ ಇರುವಂಥದ್ದಾಗಿರ್ತದೆ. ಎಷ್ಟೋ ಸನ್ನಿವೇಶಗಳು ನಮ್ಮನ್ನು ಬೀಳಿಸುವುದಕ್ಕೆ ಬರುವಾಗ ನಮ್ಮ ಪಾದ ಅದು ಕದಲಗೊಳಿಸದಂತೆ ನಮ್ಮನ್ನು ಸುರಕ್ಷಿತವಾಗಿ ತನ್ನ ಕರದಲ್ಲಿ ಹಿಡಿದು ನಡೆಸುವ ದೇವರು ಆತನ ಯೇಸು ಆಗಿದ್ದಾರೆ. ಹಾಗಾಗಿ ಮುಂಜಾನೆ ವೇಳೆಯಲ್ಲಿ ದೇವರು ನೋಡಿ ಹೇಳೋಣ, ದೇವರೇ, ನನ್ನ ಪಾದವನ್ನು ಕದಲಗೊಳಿಸದಂತೆ ನನ್ನನ್ನು ದೃಢವಾಗಿ ಸುರಕ್ಷತೆಯಲ್ಲಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ನೀನು ತೂಕಡಿಸುವುದಿಲ್ಲ ಕರ್ತನೆ, ಅದಕ್ಕಾಗಿ ವಂದನೆ ಅಂತ ನಾವು ಪ್ರಾರ್ಥಿಸೋಣವೇ. ಕರ್ತನಾದ ಯೇಸುವೆ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳನ್ನು ಹೀಗೆ ಬಲಪಡಿಸಿದಕ್ಕಾಗಿ ಸ್ತೋತ್ರ. ಹೌದು ಅಪ್ಪ, ನೀನು ನಮ್ಮನ್ನು ಕಾಯುವವನು. ಅಪ್ಪ, ಇಸ್ರಾಯೇಲ್ ದೇವರು ನಮ್ಮ ಪಾದವನ್ನು ಕೂಡ ಕದಲಗೊಳಿಸದಂತೆ ನಮ್ಮ ಯಾತ್ರೆಯನ್ನು ಸುರಕ್ಷಿತವಾಗಿ ನಡೆಸುತ್ತಾ ಅಪ್ಪ, ಪ್ರಿಯ ಮಕ್ಕಳ ಜೀವಿತದ ಹೆಜ್ಜೆ ಹೆಜ್ಜೆಗೂ ಅವರ ಪಾದಗಳನ್ನು ಕದಲಗೊಳಿಸದಂತೆ ದೃಢತೆಯಲ್ಲಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ನೀನು ಇಸ್ರಾಯೇಲ್ ದೇವರು, ನೀನು ತೂಕಡಿಸುವುದಿಲ್ಲ ಅನ್ನುವುದನ್ನು ನೀನು ವಾಗ್ದಾನ ಮಾಡಿದ್ದಕ್ಕಾಗಿ ವಂದನೆ. ಈ ದಿನವೂ ಕೂಡ ಪ್ರಿಯ ಮಕ್ಕಳಿಗೆ ಆಶೀರ್ವಾದಕರವಾಗಿರಲಿ. ಕ್ರಿಸ್ತೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to World Ministries, Bangalore. Phone 9008725814, 9008725815. God